ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ಅಶ್ವಿನಿ ಮತ್ತು ಕಾವ್ಯ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿಯವರ ಅಮ್ಮನ ಬಗ್ಗೆಯೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಪರ್ಸ್ನಲ್ ಮ್ಯಾಟ್ರನ್ನ ಯೂಸ್ ಮಾಡಿ ಜಗಳದಲ್ಲಿ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಯಾಕೆ ಈ ಜಗಳ ಶುರುವಾಯಿತು, ಸೊ ಏನಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಬಿಗ್ ಬಾಸ್ ಒಂದು ಟಾಸ್ಕ್ಗಳನ್ನ ಕೊಡ್ತಾ ಇದೆ. ಸೊ ಈ ಒಂದು ಟಾಸ್ಕ್ನಲ್ಲಿ ಅಶ್ವಿನಿ ಮತ್ತು ಕಾವ್ಯ ಅವರೊಂದು ಆಪೋಸಿಟ್ ಟೀಮ್ನಲ್ಲಿ ಆಟ ಆಡ್ತಾ ಇರ್ತಾರೆ ಬ್ಯಾಕ್ ಸಪೋರ್ಟ್ ಆಗಿ. ಸೊ ಅದೇ ರೀತಿ ಈಗ ಒಂದು ಟಾಸ್ಕ್ ವಿಚಾರದಲ್ಲಿ ಸ್ವಲ್ಪ ಜಗಳ ನಡೀತಾ ಇರುತ್ತೆ. ಅಂದರೆ ಅವ್ರನ್ನ ಟೈಟಾಗಿ ಹಿಡ್ಕೊಳ್ಳೋದಾಗಿರಲಿ, ಸೊ ಅವರು ನೆಕ್ಸ್ಟ್ ಸ್ಟೇಜ್ಗೆ ಹೋಗೋ ರೀತಿ ತಡಿಬೇಕಾಗುತ್ತೆ. ಸೊ ಅಂಥ ಟಾಸ್ಕ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಒಂದು ಟಾಸ್ಕ್ ಮಧ್ಯೆ ಸೈರನ್ ಆದಮೇಲೆ ಸೊ ಆ ಒಂದು ಕಿತ್ತಾಟ ಬಿಟ್ಟು ಸೊ ಅವರು ಸಪ್ರೇಟ್ ಆಗಬೇಕು. ಅದು ಬಿಟ್ಕೊಂಡು ಇಲ್ಲಿ ಅಶ್ವಿನಿ ಕಾವ್ಯ ಅವರು ಸೊ ಬಿಗ್ ಬಾಸ್ ಅವರು ಸೈರನ್ ಮಾಡಿದ್ರು ಕೂಡ ಅವ್ರ ಮೇಲೆ ಹತ್ತಿತ್ಕೊಂಡು, ಯಾರು ಕಾವ್ಯ ಮೇಲೆ ಅಶ್ವಿನಿ ಅವರು ಹತ್ತಿತ್ಕೊಂಡು ಇನ್ನೂ ಜಗಳನೇ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದರ ಬಗ್ಗೆ ಸ್ವಲ್ಪ ಜಗಳ ಶುರು ಆಗಿದೆ ಇವರ ಮಧ್ಯೆ. ಸೊ ಇಲ್ಲಿ ಉಸ್ತುವಾರಿ ಆಗಿರುವಂಥ ರಾಶಿಕಾ ಅವರು ಕಾವ್ಯ ಹತ್ರ ಹೋಗಿ ಹೇಳ್ತಾ ಇದೆ, ಏನು ಸೈರನ್ ಆದಮೇಲೆ ಬಿಡ್ಬೇಕು ತಾನೆ, ಸೊ ಸೈರನ್ ಆದರೂ ಕೂಡ ನೀವು ಯಾಕೆ ಅವ್ರ ಮೇಲೆ ಹತ್ತು ಕೂತ್ಕೊಂಡು ಜಗಳ ಆಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾವ್ಯನ ಎದುರಿಗೆ ಕೇಳ್ತಾ ಇದ್ದಾರೆ. ಬಟ್ ಇಲ್ಲಿ ರಾಶಿಕಾ ಅವರು ಡೈರೆಕ್ಟಾಗಿ ಅಶ್ವಿನಿ ಅವ್ರನ್ನ ಕೇಳ್ಬೋದಿತ್ತು. ಬಟ್ ಆದರೆ ಇಲ್ಲಿ ಕಾವ್ಯನ ಹತ್ರ ಬಂದುಬಿಟ್ಟು ಈ ರೀತಿ ಕೇಳ್ತಾ ಇದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ಸೊ ಕಾವ್ಯ ಅವ್ರು ಏನು ಹೇಳ್ತಾರೆ, ಆ ಎಮ್ಮನೆ ಫಸ್ಟ್ ಇನ್ನೂ ಎದ್ದೇಳಿಲ್ಲ, ಗೊತ್ತಾಗಲ್ಲ ಅವ್ರಿಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲಿ ಕಾವ್ಯ ಅವರು ನ್ಯಾಯವಾಗಿ ಆಟ ಆಡೋದೇ ಇಲ್ಲ, ಬರೀ ಮೋಸ ಮೋಸ ಮೋಸ, ಏನೊಂದು FIR ಹಿಡ್ಕೊಂಡು ಆಟ ಆಡ್ತಾರ. ಸೊ ಅಲ್ಲಿ ಸೈರನ್ ಆಗಿದೆ, ಹೇಳಿ ಅಂತ ಹೇಳ್ತಾ ಇದ್ದೀನಿ, ಆದರೂ ಕೂಡ ಹೇಳ್ತಾ ಇಲ್ಲ, ಮೈ ಮೇಲೆ ಹತ್ತು ಕೂತ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಅವಳು ಬಿಡಲಿಲ್ಲ, ಅದಕ್ಕೆ ನಾನು ಹೇಳಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಾವ್ಯ ಅವರು ಎಮ್ಮ ಅನ್ನೋ ಒಂದು ಪದನ ಯೂಸ್ ಮಾಡ್ತಾರೆ. ಸೊ ಈ ಒಂದು ಮಾತು ಕೇಳಿದ ಮೇಲೆ ಅಶ್ವಿನಿ ಅವರು ಮಾತು ಸರಿಯಾಗಿ ಬರಲಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿ ಅವರು ಏನು ಹೇಳ್ತಾ ಇದ್ದಾರೆ, ಮಾತಾಡುವಂಥ ಪದಗಳು ಮತ್ತು ಯೂಸ್ನ ಸರಿಯಾಗಿ ಯೂಸ್ ಮಾಡುವ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಮತ್ತೆ ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ಮಾತಿಗೆ ಸೊ ಇಲ್ಲಿ ಕಾವ್ಯ ಅವರು ಹೋಗಮ್ಮ ಸುಮ್ಮನೆ ಅನ್ನೋ ಪದನ ಯೂಸ್ ಮಾಡ್ತಾರೆ. ಸೊ ಈ ಒಂದು ಪದಕ್ಕೆ ಅಶ್ವಿನಿ ಅವರು ಇದನ್ನ ಹೋಗಿ ನಿಮ್ಮ ಅಮ್ಮನಿಗೆ ಹೇಳು, ನನ್ನ ಹತ್ರ ಹೇಳ್ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಇವರ ಮಧ್ಯೆ ಸ್ವಲ್ಪ ಮಾತು ವಾದ ವಿವಾದಗಳು ನಡೆದಿದ್ದಾವೆ. ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ, ಮೇನ್ಲಿ ಶಾರ್ಟ್ಕಟ್ ಮೇನ್ ಕ್ಲಿಪ್ನಷ್ಟೇ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾರು ಇನ್ನು ಈ ಒಂದು ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು. ಸೊ ನೋಡಿದ ಮೇಲೆ ನಿಮ್ಮ ಅನಿಸಿಕೆನೊಂದು ಸಣ್ಣ ಮಾಹಿತಿ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಈ ಒಂದು ವರ್ಡ್ನ ಯೂಸ್ ಮಾಡಿದ ಮೇಲೆ ಸೊ ಕಾವ್ಯ ಅಶ್ವಿನಿ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿ ಅವರು ಹೇಳ್ತಿದ್ದಾರೆ, ಸುಮ್ಮನೆ ಹೋಗಬೇಕು, ನನ್ನ ಬಗ್ಗೆ ಮಾತಾಡೋಕ್ಕೆ ನೀನು ಯಾವಳು ಅನ್ನೋ ರೀತಿಯಲ್ಲಿ ಸೊ ಇಲ್ಲಿ ಅಶ್ವಿನಿ ಅವರು ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಾವ್ಯ ಅವರು ಕೂಡ ತುಂಬ ಜೋರಾಗಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನ ರೀತಿ ಆ್ಯಟಿಟ್ಯೂಡ್ ತೋರಿಸಿ ಸುಳ್ಳು ಹೇಳಿ ಸೊ ನಿನ್ನ ರೀತಿ ಚೇಂಜ್ ಆಗುವಂಥ ಬಿಹೇವಿಯರ್ ನಂದಲ್ಲ ಅನ್ನೋ ರೀತಿಯಲ್ಲಿ ಕಾವ್ಯ ಅವರು ಮಾತಾಡ್ತಾ ಇದ್ದಾರೆ. ಸೊ ಇವರ ಮಧ್ಯೆ ಸ್ವಲ್ಪ ವಾದ ವಿವಾದ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿ ಅವರು ಸ್ವಲ್ಪ ಪರ್ಸ್ನಲ್ ಮ್ಯಾಟ್ರಿಗೂ ಸಹ ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಅವರು ಏನೋ ಒಂದು ತಪ್ಪು ಮಾಡಿದ್ರು ಅಂತಲೂ ಅನ್ಕೋಬೋದು. ಯಾಕಪ್ಪ ಅಂದರೆ ಟಾಸ್ಕ್ ನಡೆಯೋ ಸಮಯದಲ್ಲಿ ಕಾವ್ಯ ಅವರು ಕೆಳಗಡೆ ಇದ್ದರು, ಅವರ ಮೈ ಮೇಲೆ ಅಶ್ವಿನಿ ಅವರು ಕೂತ್ಕೊಂಡಿದ್ರು. ಬಟ್ ಈ ಒಂದು ವಿಚಾರ ನೋಡಿದ್ರೆ ಇಲ್ಲಿ ಅಶ್ವಿನಿ ಅವರು ಎದ್ದ ಮೇಲೆ ಕಾವ್ಯ ಅವರು ಹೇಳ್ಬೋದಿತ್ತು. ಇವರು ಕಾವ್ಯ ಅವರು ಇನ್ನೂ ಕೈ ಬಿಟ್ಟಿಲ್ಲ ಅಂತ ಹೇಳಿ ಅಶ್ವಿನಿ ಅವರು ಎದ್ದೇಳಿಲ್ಲ. ಸೊ ಅಂದರೆ ಸೈರನ್ ಆದಮೇಲೆ ಆ ಒಂದು ಟಾಸ್ಕ್ ಕ್ಲೋಸ್ ಆಗುತ್ತೆ. ಅದು ಬಿಟ್ಕೊಂಡು ಇವರು ಇನ್ನೂ ಅದೇನೋ FIR ಇಟ್ಕೊಂಡು ಸೊ ಅವರಿಬ್ಬರ ಮೇಲೆ ಅದೇ ರೀತಿ ಒಂದು ಅದೇ ತಾಸು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಆ ಒಂದು ವಿಚಾರದಲ್ಲಿ ಏನೋ ಕಾವ್ಯ ಅವರು ಒಂದು ಪದನ ಯೂಸ್ ಮಾಡ್ತಾರೆ, ಆ ಅಮ್ಮನ ಬರೀ ಇದೇ ಆಯಿತು ಅಂತ. ಎಮ್ಮ ಅಂತ ಒಂದು ಪದನ ಯೂಸ್ ಮಾಡಿದ್ದಕ್ಕೆ ಸೊ ಇಲ್ಲಿ ಅಶ್ವಿನಿ ಅವರು ಅದನ್ನ ಹೋಗಿ ನಿಮ್ಮ ಅಮ್ಮನಿಗೆ ಹೇಳು ಅನ್ನೋ ಒಂದು ಪದನ ಯೂಸ್ ಮಾಡಿ ಈಗ ಜಗಳ ತುಂಬ ಜೋರಾಗಿ ಬೆಳೆದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ ಇವರ ಜಗಳದ ಬಗ್ಗೆ ಒಂದು ಟೆಲಿಕಾಸ್ಟ್ ಆಗ್ಬೋದು ಅಂತ ಹೇಳ್ತೀನಿ. ನೋಡೋಣ, ಇವತ್ತು ಬಂದಿರುವಂಥ ಪ್ರೋಮೋದಲ್ಲಿ ಇವರು ಜಗಳ ಆಡಿದ್ದೇ ತೋರಿಸಿದ್ದಾರೆ. ಅಂದಮೇಲೆ ಇವತ್ತೊಂದು ಎಪಿಸೋಡ್ ಅಂದರೆ ಒಂದು ಟಾಸ್ಕ್ ವಿಚಾರದಲ್ಲಿ ಜಗಳ ಆಗಿರೋದು ಇವತ್ತಿನ ಎಪಿಸೋಡ್ನಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಾವ್ಯ ಅವರು ಹೇಳ್ತಾ ಇದ್ದಾರೆ, ಅಶ್ವಿನಿ ಗೌಡ ನಾಯಿ ಬಾಲ ಡೊಂಕೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ, ಯಾರಿಗೆ ನಾ ಮೋಸ, ಅಶ್ವಿನಿ ಗೌಡ ಮೋಸ ಅಂತ ಯಾರಿಗೆ ಹೇಳಿದ್ರು, ಯಾಕೆ ಹೇಳಿದ್ಲು ಆ ಪದನ, ಅವಳೇ ಮೋಸ ಮಾಡ್ತಾ ಇರಲ್ಲ ಬಿಗ್ ಬಾಸ್ ಮನೇಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಈ ಒಂದು ಪದಕ್ಕೆ ಅಶ್ವಿನಿ ಅವರು ಏನದು ಮಾತು, ನಾಯಿ ಬಾಲ ಡೊಂಕೆ ಅಂದರೆ ನಿನ್ನ ನಾಯಿ ಬಾಲ ಡೊಂಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಪದದಲ್ಲಿ ಸ್ವಲ್ಪ ಕಾವ್ಯ ಅವರು ತುಂಬ ಜೋರಾಗಿ ಮಾತಾಡಿದ್ರು ಅಂತ ಅನಿಸುತ್ತೆ. ಆ ಕಾರಣಕ್ಕೆ ಇಲ್ಲಿ ಅಶ್ವಿನಿ ಅವರು ತುಂಬ ರ್ಯಾಶ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ, ಏನು ಸಾಚಾ ಥರ ಗೇಮ್ ಆಡಿದ್ಯಾ ನೀನು, ಭಾರಿ ದೊಡ್ಡದಾಗಿ ಗೇಮ್ ಆಡಿದ್ಯಾ, ನೋಡಿಲ್ವ ಎಷ್ಟು ದಿನ ಆಟ ಆಡಿದ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈಗ ಅಶ್ವಿನ್ ಈ ಮಾತಿಗೆ ಸೊ ಕಾವ್ಯ ಅವರು ಏನು ಹೇಳ್ತಿದ್ದಾರೆ, ನೀನು ಸಾಚಾ ಥರ ಏನು ಆಟ ಆಡಿದ್ಯಾ ನೋಡಲಿಲ್ಲ ಹೊರಗಡೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇವರ ಮಧ್ಯೆ ಸ್ವಲ್ಪ ಟಾಸ್ಕ್ ವಿಚಾರದಲ್ಲಿ ಜಗಳ ತುಂಬ ಜೋರಾಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ನೂ ಜಗಳ ನಡೀತಾ ಇತ್ತು, ಬಟ್ ಪ್ರೋಮೋದಲ್ಲಿ ತೋರಿಸಿಲ್ಲ, ಮೇನ್ ಟಾಪಿಕ್ನ ತೋರಿಸಿದ್ದಾರೆ. ಇಲ್ಲಿ ಕಾವ್ಯ ಅವರು ಕೈ ಎತ್ತಿ ಓಯ್ ಅನ್ನೋ ಒಂದು ಪದನ ಕೂಡ ಯೂಸ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೆದಿದೆ. ಸೊ ಒಂದು ಟಾಸ್ಕ್ ವಿಚಾರದಲ್ಲಿ ಅಂತಲೂ ಕೂಡ ಹೇಳ್ಬೋದು.
ಹೇಳ್ಬೋದು. ಬಟ್ ಈ ಒಂದು ಟಾಸ್ಕ್ ವಿಚಾರದಲ್ಲಿ ಅಲ್ಲೇ ಬಿಟ್ಬಿಟ್ಟಿದ್ರೆ ಮುಗ್ದೋಗ್ತಿತ್ತು. ಬಟ್ ಇಲ್ಲಿ ಅಶ್ವಿನಿ ಅವರು ಸ್ವಲ್ಪ ಪರ್ಸ್ನಲ್ ಆಗಿ ಹೋದರು, ಕಾವ್ಯ ಅವರು ಕೂಡ ಸ್ವಲ್ಪ ಪರ್ಸ್ನಲ್ ಆಗಿ ಹೋದರು. ಬಟ್ ಇಲ್ಲಿ ಅಶ್ವಿನಿ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅಂತ ಅನಿಸುತ್ತೆ. ಹೇಳೋಕ್ಕಾಗಲ್ಲ ಇಲ್ಲಿ ಅಶ್ವಿನಿ ಅವರು ತಪ್ಪು ಮಾಡಿದ್ರ ಕಾವ್ಯ ಅವ್ರು ತಪ್ಪು ಮಾಡಿದ್ರ, ಸೊ ನಾವು ಡಿಫೆಂಡ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಪ್ರೋಮೋದಲ್ಲಿ ಯಾವ ರೀತಿ ತೋರಿಸ್ತಾರೆ ಅದ್ರ ಮೇಲೆ ನಾವು ಡಿಫೆಂಡ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಅಶ್ವಿನಿ ಅವರು ತಪ್ಪು ಮಾಡಿರ್ಬೋದು, ಮಾಡ್ದೇನೂ ಇರ್ಬೋದು, ಇಲ್ಲ ಕಾವ್ಯ ಅವರು ತಪ್ಪು ಮಾಡಿರ್ಬೋದು, ತಪ್ಪು ಮಾಡ್ದೇನೂ ಇರ್ಬೋದು. ಬಟ್ ನೋಡಬೇಕು ಇಲ್ಲಿ ಉಸ್ತುವಾರಿ ತಪ್ಪಿದೆಯಾ, ಇವರಿಬ್ಬರು ತಪ್ಪಿದೆಯಾ ಅಂತ. ಸೊ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ತಪ್ಪು ಮಾಡಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಈಗ ಡೈಲಿ ಒಂದೊಂದು ಟಾಸ್ಕ್ಗಳು ನಡೀತಾ ಇದ್ದಾವೆ. ಯಾಕಪ್ಪ ಅಂದರೆ ಈ ಒಂದು ಟಾಸ್ಕ್ ನಾಮಿನೇಷನ್ ಟಾಸ್ಕ್ ಅಂತಲೂ ಕೂಡ ಹೇಳ್ಬೋದು. ಆಲ್ರೆಡಿ ಈಗ ನಿನ್ನೆ ಇವತ್ತು ಒಂದು ಟಾಸ್ಕ್ ಕೂಡ ನಡೀತು. ಆ ಟಾಸ್ಕ್ನಲ್ಲಿ ಈಗ ಮಾಳು ಮತ್ತು ಚೈತ್ರ ಅವರು ನಾಮಿನೇಟ್ ಆಗಿದ್ದಾರೆ. ಸೊ ಈಗ ಒಂದು ಟಾಸ್ಕ್ನಲ್ಲಿ ಬ್ಯಾಕ್ ಸಪೋರ್ಟಿವ್ ಆಗಿ ನಿಂತಿರುವಂಥ ಸ್ಪರ್ಧಿಗಳ ಮಧ್ಯೆ ಜಗಳ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಒಂದು ಟಾಸ್ಕ್ ವಿಚಾರದಲ್ಲಿ. ಯಾಕಪ್ಪ ಅಂದರೆ ಇಲ್ಲಿ ಸೈರನ್ ಅಂದರೆ ಆ ಒಂದು ಟಾಸ್ಕ್ ಎಂಡ್ ಆಗೋ ಟೈಮಲ್ಲಿ ಸೈರನ್ ಆದಮೇಲೆ ಬಿಟ್ಬಿಡಬೇಕು. ಸೈರನ್ ಆದರೂ ಕೂಡ ಇವರು ಕಿತ್ತಾಡ್ತಾ ಇದ್ದಾರೆ ಅಂದರೆ ಸೊ ಇದು ಅವರ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಒಪಿನಿಯನ್ನಿಂದ ಸೊ ಈಗ ಉಸ್ತುವಾರಿ ಆದಂಥ ರಾಶಿಕ್ ಅವರು ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಈ ಒಂದು ಜಗಳ ನಿಲ್ಲಿಸೋಕ್ಕೆ. ಬಟ್ ಇವರ ಮಧ್ಯೆ ಆ ಒಂದು ಜಗಳ ಸ್ಟಾಪ್ ಆಗ್ತಾ ಇಲ್ಲ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಅಶ್ವಿನಿ ಅವರು ತಪ್ಪು ಮಾಡಿದ್ರಾ ಅಥವಾ ಕಾವ್ಯ ಅವರು ತಪ್ಪು ಮಾಡಿದ್ರಾ, ಇಲ್ಲ ಉಸ್ತುವಾರಿ ಆಗಿರುವಂಥ ರಾಶಿಕ್ ಅವರು ತಪ್ಪು ಮಾಡಿದ್ರಾ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ಎಪಿಸೋಡ್ನಲ್ಲಿ ಸಿಗುತ್ತೆ. ಸೊ ಈಗಾಗಲೇ ಹೇಳಿದ ಹಾಗೆ 2 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಸೊ ಟೋಟಲ್ ಆಗಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಆಗ್ಬೋದು ಅಂತ ಅಪ್ಡೇಟ್ ಇದೆ. ನೋಡೋಣ ಯಾರ್ಯಾರು ಆಗ್ತಾರೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನಿನ್ನೆ ಒಂದು ಟಾಸ್ಕ್ ಕೂಡ ನಡೀತಾ ಇತ್ತು, ಅಲ್ಲೂ ಕೂಡ ತುಂಬ ಜಗಳ ನಡೀತು. ಆಲ್ಮೋಸ್ಟ್ ಈಗ ನಡೆದಿರುವಂತಹ 2 ಟಾಸ್ಕ್ ಅಥವಾ 3 ಟಾಸ್ಕ್ನಲ್ಲೂ ಕೂಡ ಜಗಳನೇ ನೋಡಿದ್ದೀವಿ. ಈಗ 4ನೇ ಟಾಸ್ಕಿನ ನಡೀತಾ ಇದೆ. ಈ ಒಂದು ಟಾಸ್ಕ್ನಲ್ಲೂ ಕೂಡ ಜಗಳ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಕ್ಲಿಯರಾಗಿ ಗೊತ್ತಾಗಿದೆ 2 ಜನ ನಾಮಿನೇಟ್ ಆಗಿದ್ದಾರೆ ಅಂತ. ಸೊ ಯಾರು ಚೈತ್ರ ಅವರು ಮೊದಲಾಗಿದ್ದಾರೆ, ಸೊ ಮಾಳು ಅವರು ನಾಮಿನೇಟ್ ಆಗಿದ್ದಾರೆ. ಸೊ ಇನ್ನುಳಿದವರು ಯಾರು ಆಗ್ತಾರೆ ಅಂತ ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ. ಬಟ್ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಟಾಸ್ಕ್ ವಿಚಾರದಲ್ಲಿ ಅಶ್ವಿನಿ ಮತ್ತು ಕಾವ್ಯ ಅವರು ತುಂಬ ಜೋರಾಗಿ ಜಗಳ ಆಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಾವ್ಯ ಅವರು ತುಂಬ ಜೋರಾಗಿ ಮಾತಾಡ್ತಾ ಇದ್ದಾರೆ, ಅಶ್ವಿನಿ ಅವರು ಕೂಡ ತುಂಬ ಜೋರಾಗಿ ಮಾತಾಡ್ತಾ ಇದ್ದಾರೆ. ಸೊ ಅಶ್ವಿನಿ ಅವರು ಇದನ್ನೆಲ್ಲ ನಿಮ್ಮ ಅಮ್ಮನ ಹತ್ರ ಇಟ್ಕೊ ಅನ್ನೋ ಒಂದು ಪದನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಕಾವ್ಯ ಅವರು ಎಮ್ಮ ಅನ್ನೋ ಒಂದು ಪದನ ಯೂಸ್ ಮಾಡಿದ್ದಕ್ಕೆ ಅಶ್ವಿನಿ ಈ ರೇಂಜ್ಗೆ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಕಾವ್ಯ ಅವರು ಏನೆಲ್ಲ ಮಾತಾಡಿದ್ದಾರೆ ಅಂತ ಅದನ್ನ ತೋರಿಸಿಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ ಪ್ರೋಮೋ ನೋಡಿಕೊಂಡು ಅದನ್ನ ಡಿಪೆಂಡ್ ಮಾಡೋಕ್ಕಾಗಲ್ಲ ಅಂತ. ಸೊ ಯಾಕಪ್ಪ ಅಂದರೆ ಪ್ರೋಮೋದಲ್ಲಿ ಕಟ್ ತೋರಿಸ್ತಾರೆ. ಇನ್ನು ಯಾರು ಈ ಒಂದು ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ಪ್ರೋಮೋ ಕೂಡ ನೋಡ್ಬೋದು ಅಂತ ಹೇಳ್ತಾ ಸೊ ನಿಮ್ಮ ಅನಿಸಿಕೆನ ಒಂದು ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಇಲ್ಲದೆ ಈಗ ಟೋಟಲ್ ಆಗಿ 3 ಟಾಸ್ಕ್ಗಳು ನಡೆದಿದ್ದಾವೆ ಅಂತ ಅನಿಸುತ್ತೆ. ಸೊ 2 ಟಾಸ್ಕ್ಗಳು ಟೆಲಿಕಾಸ್ಟ್ ಆಗಿದ್ದಾವೆ. ಸೊ ಮೊದಲ ಟಾಸ್ಕ್ನಲ್ಲೂ ಸಹ ಅಶ್ವಿನಿ ಮತ್ತು ಚೈತ್ರ ಅವರು ತುಂಬ ಜಗಳ ಆಗಿತ್ತು. ಸೊ ಬಟ್ ಅಲ್ಲಿ ಸ್ವಲ್ಪ ಅಶ್ವಿನಿ ಅವರು ಸೈಲೆಂಟ್ ಆದರು. ಸೊ ಉಸ್ತುವಾರಿ ಆಗಿರುವಂತಹ ರಾಶಿಕಾ ಮತ್ತು ಚೈತ್ರ ಅವರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತು. ಸೊ ಆಲ್ಮೋಸ್ಟ್ 2ನೇ ಟಾಸ್ಕು ತುಂಬ ಕ್ಲಿಯರಾಗಿ ನಡ್ಕೊಡ್ತು ಅಂತ ಕೂಡ ಹೇಳ್ಬೋದು. ಈಗ 3ನೇ ಟಾಸ್ಕು ತುಂಬ ಚೆನ್ನಾಗಿ ಆಯಿತು, ಅದ್ರ ಮಧ್ಯೆ ಯಾವುದೇ ರೀತಿ ಜಗಳ ಆಗಲಿಲ್ಲ. ಸ್ವಲ್ಪ ವಿಚಾರದಲ್ಲಿ ಚೈತ್ರ ಅವರು ತುಂಬ ಜೋರಾಗಿ ಮಾತಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಬಟ್ ಅಲ್ಲಿ ಯಾವುದೇ ರೀತಿ ಜಗಳ ಕೂಡ ನಡೀಲಿಲ್ಲ. ಸೊ ಬಟ್ ಈಗ 4ನೇ ಟಾಸ್ಕ್ನಲ್ಲೂ ಕೂಡ ಅಶ್ವಿನಿ ಮತ್ತು ಕಾವ್ಯ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಸೊ ಇಲ್ಲಿ ಯಾವ ಕಾರಣಕ್ಕೆ ಅಂತ ಸ್ವಲ್ಪ ಕ್ಲೂ ಸಿಕ್ಕಿದೆ ಅಷ್ಟೇ ಪ್ರೋಮೋದಲ್ಲಿ. ಏನಪ್ಪ ಅಂದರೆ ಸೈರನ್ ಆದರೂ ಕೂಡ ಆ ಒಂದು ಟಾಸ್ಕ್ನ ಯಾಕೆ ನೀವು ಎಂಡ್ ಮಾಡಲಿಲ್ಲ ಅನ್ನೋ ಒಂದು ಕಾರಣಕ್ಕೆ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಇಲ್ಲಿ ಅಶ್ವಿನಿ ಅವ್ರು ತಪ್ಪು ಮಾಡಿದ್ರಾ, ಸೊ ಇಲ್ಲ ಕಾವ್ಯ ಅವ್ರು ತಪ್ಪು ಮಾಡಿದ್ರಾ, ಇವರಿಬ್ಬರಲ್ಲಿ ಯಾರು ತಪ್ಪು ಮಾಡಿದ್ರು ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ, ನಿಮ್ಮ ಪ್ರಕಾರ ಈ ಒಂದು ಟಾಸ್ಕ್ನಲ್ಲಿ ಯಾರು ನಾಮಿನೇಟ್ ಆಗಬೇಕು ಮತ್ತು ಯಾವ ಸ್ಪರ್ಧಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಉಳಿಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಅದನ್ನು ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.